ಸರ್, ಅದು ಸೆಟ್ ಬ್ಯಾಕ್ ವಿಚಾರ ಬರೀ ಹಾಸನಕ್ಕೆ ಸೀಮಿತವಾಗಿಲ್ಲ, ಅದು ಸ್ಟೇಟ್ ಪಾಲಿಸಿ, ಇದು ರಾಜ್ಯಾದ್ಯಂತ ಆಗಬೇಕಾದಂಥ ಕೆಲಸ. ಆದರೂ ಕೂಡ ನಾವು ನಮಗೇನು UD ಸೆಕ್ರೆಟರಿ ದೀಪಾ ಚೋಳಣ್ಣ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿ ಅದು ಆಗಿದೆ. ಇದು ಸೆಟ್ ಬ್ಯಾಕ್ ವಿಚಾರದಲ್ಲಿ ಸಿಡಿಲಗೊಳಿಸಿದ್ದಾರೆ. ಆದರೆ ಗೌರ್ಮೆಂಟ್ ಆರ್ಡರ್ ಬೇಕಂತ ಹೇಳಿದರೆ ಶೀಘ್ರದಲ್ಲಿ ಆಗುತ್ತೆ ಸರ್. ಅದು ಆ ವಿಚಾರದಲ್ಲಿ ನಾನೊಬ್ಬನೇ ನನ್ನ ಇದರಿಂದ ಹಂತದಲ್ಲಿ ಏನೋ ಆಗಬೇಕಾಗಿರೋದಿಲ್ಲ. ನನ್ನ ಹಂತದಲ್ಲಿ ಮಾಡಬೇಕಾಗಿದ್ರೆ ಖಂಡಿತವಾಗ್ಲೂ ನಾನು ಸರ್ಕಾರದಲ್ಲಿ ಅಲ್ಲೇ ಒಂದು ಧರಣಿನ ಮಾಡಿ ಕೆಲಸನ ಮಾಡಿಸ್ತೀವಿ. ಆದರೆ ಸ್ಟೇಟ್ ಪಾಲಿಸಿ, ಅದು ರಾಜ್ಯಾದ್ಯಂತ ಆಗಬೇಕಾಗಿರೋದು ಸೆಟ್ ಬ್ಯಾಕ್ ವಿಚಾರದ್ದು, ಅದು ಕೂಡ ಆಗುತ್ತೆ ಸರ್. ನಗರಸಭೆ ವಿಚಾರವಾಗಿ ಮಾತಾಡಿದ್ರೆ ಅಲ್ಲಿ ಏನು ಕೂಡ ಇದಾಗ್ತಾ ಇಲ್ಲ ಸರ್. ಇವತ್ತು ನಗರ ಪಾಲಿಕೆಯಿಂದ ಎಷ್ಟು ಕಾಮಗಾರಿನ ಕಳಿಸಿದ್ದೀವಿ, ಏನು ಒಂದು 2 ತಿಂಗಳಲ್ಲಿ. ನಾನು ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ತಾವು ಕೂಡ ಇದ್ರಿ, ನಿತೀಶ್ ಪಟೇಲ್ ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ನಗರ ಪಾಲಿಕೆ ಅಡ್ಮಿನಿಸ್ಟ್ರೇಟರ್, ಅವ್ರಿಗೂ ಕೂಡ ನಾನು ಮನವರಿಕೆಯನ್ನು ಮಾಡಿ ಈ ಹಳೇದು ಏನು ಹಾಸನ ನಗರ ಭಾಗದಲ್ಲಿ UGD ಭಾಳ ಹಿಂದೆ ಮಾಡಿರೋಂಥ UGD ಭಾಳ ಚಿಕ್ಕ ಪೈಪು ಕೂಡ ಹಾಕಿದರು. ಆ ನಿಟ್ಟಿನಲ್ಲಿ UGD ಸಮಸ್ಯೆ ಬಗೆಹರಿಸೋಣ ಅಂತ ಇವತ್ತು ಸುಮಾರು 12 ಕೋಟಿಗಿಂತ ಹೆಚ್ಚು 14 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ನಗರ ಪಾಲಿಕೆಯಿಂದ ಕೆಲಸ ನಡೀತಾ ಇದೆ. ಕಾಮಗಾರಿಗಳು ತಾವೇ ನೋಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ನಗರ ಪಾಲಿಕೆ ಕೆಲಸ ಆಗ್ತಾ ಇಲ್ಲ ಅಂದೇನಿಲ್ಲ. ಆದರೆ ನಾವು ಕಡೆ ಅಧಿಕಾರಿ ವರ್ಗದವರು ಕಳೆದ ಒಂದು 5 ದಿನದಿಂದ ನಾನು ಕೂಡ ನೋಡಿದೆ, ಜನನ ಮತ್ತು ಮರಣನ ಇದನ್ನೇನು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಎಲ್ಲ ಬಗೆಹರಿದಿದೆ ಸರಿ, ಅದು ಆ ಥರದ್ದು ಏನಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಎಲ್ಲದರಲ್ಲೂ ಇರುತ್ತೆ, ಅದು ಇಲ್ಲ ಅಂತೇನಿಲ್ಲ. ಖಂಡಿತವಾಗ್ಲೂ ನಾವು ಕೂಡ ಯುವಕನಾಗಿ ಸಾರ್ವಜನಿಕರು ಮತ್ತು ಹಾಸನ ನಗರಕ್ಕೆ ಒಂದು ಕೆಲಸ ಮಾಡಬೇಕು ಅಂತ ಕೂಡ ಬಂದಿದ್ದೀವಿ. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಬರಲಿ ಸರ್, ಎಲ್ಲರಿಗೂ ಅವಕಾಶ ಇದೆ ಸರ್. ಅವರು ಒಬ್ರಿಗಲ್ಲ, ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋಂಥ ಅಧಿಕಾರ ಎಲ್ಲರಿಗೂ ಇದೆ. ಎಲ್ಲರೂ ಕೂಡ ಬಂದು ಅದು ಎಲ್ಲೂ ನಗರ ಪಾಲಿಕೆ ಎಲ್ಲ DC ಆಫೀಸ್ ಎಲ್ಲರೂ ಕೂಡ ಬಂದು ಕೆಲಸ ಮಾಡಿಸ್ಕೊಡಿ ಸರ್. ಆ ಥರದ್ದೇನಿಲ್ಲ. ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರಲಿ, ಅವರು ಕೂಡ ಕೆಲಸ ಮಾಡಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇದ್ಕೊಂಡು ಮತ್ತು ನಗರ ಭಾಗದಲ್ಲಿ ನನ್ನ ಆಫೀಸ್ ಇದೆ, ತಾಲೂಕು ಆಫೀಸಲ್ಲಿ ಈಗ ಹೊಸದಾಗಿ ಪ್ರಜಾಸೌಧ ಏನಾಗಿದೆ ಅಲ್ಲೂ ಕೂಡ ಕಚೇರಿನ ತೆಗೆದಿರ್ತೀನಿ. ಪ್ರತಿನಿತ್ಯ ನಾವು ಸಾರ್ವಜನಿಕರ ಕೆಲಸದಲ್ಲಿರ್ತೀವಿ. ಏನೋ 1-2 ದಿನ ತಡೆ ಆಗ್ಬೋದು. ಇವತ್ತು ಕೂಡ ಕಾಮಗಾರಿನ ಶುರು ಮಾಡಿದ್ವಿ. ತಾವು ನೋಡಿದ್ರಿ, SBM ಕಾಲೋನಿಯಲ್ಲಿ ಓಡಾಡೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಏನೋ ಒಂದು ಕಡೆ ಕಾಂಕ್ರೀಟ್ ರಸ್ತೆ ಸೇರಿಸಿದ್ದೀವಿ. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಖಂಡಿತ ಮಾಡ್ತೀವಿ. ಎಲ್ಲೊಂದು ಕಡೆ ನಿಮ್ಮ ಮೈತ್ರಿ ಬಿರುಕು ಅನ್ನಿಸ್ತಾ ಇಲ್ವಾ ಈ ಥರ ಅವ್ರು ಬಂದು ಆ ಥರ ಸ್ಟೇಟ್ಮೆಂಟ್? ಅದ್ರ ಬಗ್ಗೆ ನಾನು ಹೇಳಲ್ಲ. ಕೆಲವರಿಗೆ ಮೈತ್ರಿ ಇರಬಾರ್ದು ಅಂತ ಕೆಲವರು ಅವ್ರಿಗೆ ಆಸೆ. ಎಲ್ಲ ಒಂದು ಕಡೆ ಮೈತ್ರಿಯಲ್ಲಿ ಟಿಕೆಟ್ ಎಲ್ಲ ಕೈ ತಪ್ಪದೆ ಅಂತ. ಆದರೆ ನಾನು ಯಾವ ಮೈತ್ರಿ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ದೊಡ್ಡವನಲ್ಲ. ಏನು ಹಿರಿಯರು ನಮ್ಮ ಮುಖಂಡರು ಹೇಳ್ತಾರೆ, ಆ ರೀತಿ ಕೇಳ್ತೀವಿ. ಬಟ್ ನಾವು ನಮ್ಮ ಮೈತ್ರಿನ ಪಾಲಿಸೋ ಧರ್ಮ ಅಂತ ನಾವು ಮಾಡ್ತೀವಿ. ಚಿಕ್ಕಪಟ್ಟಣದಲ್ಲಿ ನಿನ್ನೆಯಿಂದ ಸ್ಟ್ರೈಕ್ ನಡೀತಿದೆ. ಅಲ್ಲಿ ಹಾಲು ಉತ್ಪಾದಕ ಇದರಲ್ಲಿ 3-4 ಕೋಟಿ ಅವ್ಯವಹಾರ ನಡೆದಿದೆ, ಕಾರ್ಯದರ್ಶಿಗಳು ಮಾಡಿದ್ದಾರೆ, ಈಗಲೂ ನಡೀತಿದೆ, ಗಲಾಟೆ ಆಗ್ತಿದೆ ಸರ್. ನಾನು ವಿಫಲರಾಗಿದ್ದಾರೆ ಸಫಲರಾಗಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡೋದು ದೊಡ್ಡವನಲ್ಲ. ಆದರೆ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅದು ಆಗಲಿ ಅಂತ ಆಶಿಸ್ತಾ ಏನು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮಾತ್ರ ನಾನು ಮಾತನಾಡ್ತೀನಿ. ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಹೇಳ್ತಿದ್ದೀನಿ. ದೂಷಣೆ ಮಾಡಿ ಹೋಗ್ಲಿಕ್ಕೆ ತಯಾರಿಲ್ಲ. ಅವ್ರು ಮಾಡಲಿ ಅಂತ ಮನವಿ ಮಾಡ್ತಿದ್ದೀನಿ. ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ 100% ಯಾವ ಡೇಟಿಗೆ ಇರ್ತೀನಿ ಅಂತ ಹೇಳ್ತೀನಿ. ಆ ಡೇಟಿಗೆ ಚೇರ್ ಹಾಕೊಂಡು ಒಬ್ಬ ಸಾಮಾನ್ಯ ಪ್ರಜೆ ಹಂಗೆ ಸಾಮಾಜಿಕ ಕಾರ್ಯಕರ್ತನಂಗೆ ನಾನು ಕಾರ್ಪೊರೇಷನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀನಿ. ತಾಲೂಕು ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆ ಇರೋ ಅಂಥ ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಬಂದೀನಿ. ಜನಸಾಮಾನ್ಯರಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರಾಯ್ತು. ನಾನು ಹೋಗೋದ್ರಿಂದ ಜನಸಾಮಾನ್ಯರ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಸಂತೃಪ್ತಿ ಆಗುತ್ತೆ. ಅದ್ರ ಬದಲಾಗಿ ಅವರೇ ಮಾಡಿದ್ರೆ ನನಗದು ಅಲ್ಲ. ಮುಂದೆ ಅದು ಮಾಡಬೇಕು, ಅವರು ಮಾಡಬೇಕು ಅಂತೇಳಿ ಅನ್ಕೊಂಡಿರ್ತಾರೇನೋ, ಆಗಿಲ್ಲ. ಈಗ ಮುಂದೆ ಆದರೂ ಆಗಲಿ ಅಂತ ಆಶಯ ನನ್ನದು. ಇಲ್ಲ, ವೈಫಲ್ಯ ಅನ್ನೋದಕ್ಕಿಂತ ಜನಸಾಮಾನ್ಯರ ಸಮಸ್ಯೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ನಾನೀಗ ಅಲ್ಲ ಏನು ಅಂತ ಹೇಳಿದ್ರೆ, ಹೆಚ್ಚು ಆಸಕ್ತಿ ತೋರದೇ ಇರೋದು ಒಂದು ಕಾರಣ ಆಗ್ಬೋದು. ನಾನೀಗ ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಯಾವುದೋ ಒಂದು ಏರಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದು ಜಾತಿ ನೋಡಲಿಲ್ಲ, ನನ್ನ ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ. UGD ಸಮಸ್ಯೆ ಇದೆ ಅಂತ ಹೇಳಿದ್ರೆ UGD ಕೆಲಸ ಮಾಡಿಸೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ನಮಗೆ ನೀರಿಲ್ಲ ಅಂತೇಳಿ ಹೇಳಿದ್ರೆ ಅಮೃತ್ ಯೋಜನೆಯಲ್ಲಿ ನೀರು ಹೆಂಗೆ ತರೋದು ಅಂತೇಳಿ ಅದಕ್ಕೆ ಅಡಿಷ್ನಲ್ ಗ್ರ್ಯಾಂಟ್ ಏನು ಬೇಕು ಅಂತ ಆ ಗ್ರ್ಯಾಂಟನ್ನು ತರೋ ಅಂತ ಕೆಲಸ ಮಾಡ್ತಿದ್ದೆ. ಇಲ್ಲಿ ಆಸಕ್ತಿ ನಿರಾಸಕ್ತಿಗಿಂತ ಹೆಚ್ಚಾಗಿ ಬದ್ಧತೆ ಬೇಕು. ಆ ಬದ್ಧತೆ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ. ಅದು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀವಿ.